ಆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಗಿರಿಜನ ಕುಟುಂಬಗಳು ವಾಸ ಮಾಡುತ್ತಾ ಇವೆ. ಆ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇಂದಿಗೂ ಕೂಡ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲದೆ ಕಾಡಿನ ಮಧ್ಯೆ ಬದುಕು ಸಾಗಿಸ್ತಾ ಇರುವ ಆ ಕುಟುಂಬಗಳ ವರದಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕೊಡಗು ಜಿಲ್ಲೆಯ ಗಿರಿಜನ ಕುಟುಂಬಗಳ ಕರಾಳ ಬದುಕಿನ ವರದಿ ಇಲ್ಲಿದೆ ನೋಡಿ. ಮೂಲಭೂತ ವ್ಯವಸ್ಥೆ ಇಲ್ಲದೆ ಕಾಡಿನ ಮಧ್ಯೆ ಜೀವನ. ಬೆಟ್ಟತ್ತೂರು ಗ್ರಾಮದಲ್ಲಿ 6 ಗಿರಿಜನ ಕುಟುಂಬ ಪರದಾಟ. ಕಲ್ಲು ಬಂಡೆಗಳಿಂದ ಕೂಡಿದ ರಸ್ತೆಗಳು, ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಬದುಕು, ಇರೋದಕ್ಕೆ ಸರಿಯಾದ ಸೂರಿಲ್ಲ, ಸುತ್ತಲೂ ಕಾಡು, ಇದರೊಳಗೆ ಜೀವನ ಸಾಗಿಸ್ತಾ ಇರುವ ಕುಟುಂಬಗಳು. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಪಂದಕಳ ಕಾಲೋನಿಯ ಗಿರಿಜನರ ಕರುಣಾಜನಕ ಕತೆ. ಈ ಕಾಡಿನ ಮಧ್ಯೆ ಸುಮಾರು 6 ಕುಟುಂಬಗಳು ನೂರಾರು ವರ್ಷಗಳಿಂದ ಜೀವ ನಡೆಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರುವ ಕಾಫಿ, ತೆಂಗು, ಅಡಿಕೆ ಗಿಡಗಳೇ ಸಾಕ್ಷಿಯಾಗಿ ನಿಂತಿವೆ. ಅರಣ್ಯ ಇಲಾಖೆಯಿಂದ ಇವರಿಗೆ 3 ರಿಂದ 9 ಎಕರೆಯವರೆಗೆ ಜಾಗವನ್ನು ಕೊಡಲಾಗಿದ್ದು ಎಲ್ಲರಿಗೂ ಹಕ್ಕುಪತ್ರವನ್ನು ನೀಡಲಾಗಿದೆ. ಆದರೆ ಇವರಿಗೆ ಸಂಪರ್ಕದ ರಸ್ತೆ ಇಲ್ಲ, ಜೊತೆಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಗಿಲ್ಲ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಈ ಕುಟುಂಬಗಳಿಗೆ ಸರ್ಕಾರದ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಕುಡಿಯ ಜನಾಂಗಕ್ಕೆ ಸೇರಿದ ಈ ಕುಟುಂಬಗಳು ಮುರಿದು ಬೀಳುವಂತಹ ಮನೆಯಲ್ಲಿ ನರಕದ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಲ್ಲು ಬಂಡೆಗಳಿಂದ ಕೂಡಿದ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವುದಕ್ಕೆ ಆಗ್ತಿಲ್ಲ. ಈ ಎಲ್ಲಾ ಕುಟುಂಬಗಳಿಗೆ ಆಸರೆಯಾಗಿರುವುದು ಒಂದು ಜೀಪು ಮಾತ್ರ. ಈ ಜೀಪು ಬರದಿದ್ರೆ ತಲೆ ಮೇಲೆ ದಿನಸಿಗಳನ್ನು ಹೊತ್ತು ನಡೆಯಬೇಕು. ಇನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇದೆ. ಮತ್ತೆ ರೋಡ್ ಆಗಬೇಕು, ಕರೆಂಟ್ ಆಗಬೇಕು. ರೋಡ್, ನೀರು, ಕರೆಂಟ್ ಯಾವ್ದು ಮಾಡಿಲ್ವಾ? ಯಾವ್ದು ಇಲ್ಲ. ಬರ್ತಾರೆ ಹೋಗ್ತಾರೆ, ಯಾವ್ದು ಇಲ್ಲ. ಅಧಿಕಾರಿಗಳನ್ನು ಬಿಟ್ಟು ಬೇರೆ ಮತ್ತೆ ಯಾರು ಬಂದಿಲ್ಲ. ಬರ್ತೀವಿ ಅಂತ ಹೇಳೋದಲ್ಲದೆ ಬರೋದಿಲ್ಲ. ಇಲೆಕ್ಷನ್ ಟೈಮಲ್ಲಿ ಬಂದಿದ್ರ ಮೆಂಬರ್ಸ್ ಅವರು ಬರ್ತಾರೆ ಹೋಗ್ತಾರೆ, ಮತ್ತೆ ಓಟ್ ಗೆಳಕ್ಕೆ ಮತ್ತೆ ಬರೋದಿಲ್ಲ. ಮತ್ತೆ ಇಲ್ಲಿ ಸತ್ರು ಯಾರಿಗೂ ಇರೋದಿಲ್ಲ. ತುಂಬಾ ತೊಂದರೆ ಇದೆ ನಮಗೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಗಾಡಿ ವ್ಯವಸ್ಥೆ ಸಹ ಇಲ್ಲ. ಸರ್ಕಾರ ಗಿರಿಜನರಿಗಾಗಿ ಸಾಕಷ್ಟು ಹಣ ನೀಡುತ್ತದೆ. ಅದೆಲ್ಲವನ್ನು ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಎಂದು ಇವರು ಆರೋಪಿಸಿದ್ದಾರೆ. ಇನ್ನು ಗಿರಿಜನರ ಸ್ಪಂದಿಸುವ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಭೇಟಿ ನೀಡುತ್ತಾ ಇದ್ದ ಹಾಗೆ ಸ್ಥಳಕ್ಕಾಗಮಿಸಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು. ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಇವತ್ತು ಕೇಂದ್ರದ ಸರ್ಕಾರ ಮೋದಿ ಯೋಜನೆಗಳು ಏನಿದೆ, ಪರಿಶುದ್ಧವಾದ ನೀರು ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅಂಗನವಾಡಿ ಕೊಡಬೇಕು, ಪೌಷ್ಟಿಕವಾದ ಆಹಾರ ಕೊಡಬೇಕು, ಮತ್ತೆ ಉತ್ತಮವಾದ ಬೆಳಕು ಕೊಡಬೇಕು ಅಂತ ಹೇಳುವಂಥದ್ದು ಕಾನೂನಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ನಿಯಮ ಮಾಡಿದೆ. ಇಲ್ಲಿ ನೋಡಿದಾಗ ಇದು ಏನೂ ಇಲ್ಲ ಅಂತ ಪ್ರಾಣಿಗಳಿಂದ ಕಡೆಯಾಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಿರ್ಲಕ್ಷ್ಯತನದ ಪರಮಾವಧಿ ಅಂತ ಐಟಿಡಿಪಿ ಅಧಿಕಾರಿ ಮತ್ತು ಈ ಭಾಗದ ಶಾಸಕರು ಅಂತ ಏನ್ ಹೇಳ್ತೀವಿ ಅವರದು. ಬರೀ ಡೋಲಾಯಮಾನ ಸುಳ್ಳು ಹೇಳ್ಕೊಂಡು ಸುತ್ತಿದ್ರೆ ಆಗಲ್ಲ. ಜನಗಳಿಗೆ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಆಯ್ಕೆ ಬಂದ್ರು. ಅದನ್ನು ನಿಜ ಮಾಡಬೇಕಾದ್ರೆ ಅದು ಹೇಳಿದ ಸುಳ್ಳನ್ನ ಸತ್ಯ ಮಾಡಬೇಕಲ್ಲ ಇವರು. ಅಧಿಕಾರಿಗಳು ಕೂಡಲೇ ಈ ಗಿರಿಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಲಭ್ಯ ಒದಗಿಸಬೇಕು. ತಪ್ಪಿದ್ದಲ್ಲಿ ಸಂತ್ರಸ್ತರ ಉಗ್ರ ಪ್ರತಿಭಟನೆ ಎದುರಿಸುವುದಕ್ಕೆ ಸಜ್ಜಾಗಿ ಅಂತ ಗಿರಿಜನರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಗಿರಿಜನ ಕುಟುಂಬಗಳು ವಾಸ ಮಾಡುತ್ತಾ ಇವೆ. ಆ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇಂದಿಗೂ ಕೂಡ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲದೆ ಕಾಡಿನ ಮಧ್ಯೆ ಬದುಕು ಸಾಗಿಸ್ತಾ ಇರುವ ಆ ಕುಟುಂಬಗಳ ವರದಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕೊಡಗು ಜಿಲ್ಲೆಯ ಗಿರಿಜನ ಕುಟುಂಬಗಳ ಕರಾಳ ಬದುಕಿನ ವರದಿ ಇಲ್ಲಿದೆ ನೋಡಿ. ಮೂಲಭೂತ ವ್ಯವಸ್ಥೆ ಇಲ್ಲದೆ ಕಾಡಿನ ಮಧ್ಯೆ ಜೀವನ. ಬೆಟ್ಟತ್ತೂರು ಗ್ರಾಮದಲ್ಲಿ 6 ಗಿರಿಜನ ಕುಟುಂಬ ಪರದಾಟ. ಕಲ್ಲು ಬಂಡೆಗಳಿಂದ ಕೂಡಿದ ರಸ್ತೆಗಳು, ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಬದುಕು, ಇರೋದಕ್ಕೆ ಸರಿಯಾದ ಸೂರಿಲ್ಲ, ಸುತ್ತಲೂ ಕಾಡು, ಇದರೊಳಗೆ ಜೀವನ ಸಾಗಿಸ್ತಾ ಇರುವ ಕುಟುಂಬಗಳು. ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಪಂದಕಳ ಕಾಲೋನಿಯ ಗಿರಿಜನರ ಕರುಣಾಜನಕ ಕತೆ.
ಈ ಕಾಡಿನ ಮಧ್ಯೆ ಸುಮಾರು 6 ಕುಟುಂಬಗಳು ನೂರಾರು ವರ್ಷಗಳಿಂದ ಜೀವ ನಡೆಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರುವ ಕಾಫಿ, ತೆಂಗು, ಅಡಿಕೆ ಗಿಡಗಳೇ ಸಾಕ್ಷಿಯಾಗಿ ನಿಂತಿವೆ. ಅರಣ್ಯ ಇಲಾಖೆಯಿಂದ ಇವರಿಗೆ 3 ರಿಂದ 9 ಎಕರೆಯವರೆಗೆ ಜಾಗವನ್ನು ಕೊಡಲಾಗಿದ್ದು ಎಲ್ಲರಿಗೂ ಹಕ್ಕುಪತ್ರವನ್ನು ನೀಡಲಾಗಿದೆ. ಆದರೆ ಇವರಿಗೆ ಸಂಪರ್ಕದ ರಸ್ತೆ ಇಲ್ಲ, ಜೊತೆಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಗಿಲ್ಲ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಈ ಕುಟುಂಬಗಳಿಗೆ ಸರ್ಕಾರದ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಕುಡಿಯ ಜನಾಂಗಕ್ಕೆ ಸೇರಿದ ಈ ಕುಟುಂಬಗಳು ಮುರಿದು ಬೀಳುವಂತಹ ಮನೆಯಲ್ಲಿ ನರಕದ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಲ್ಲು ಬಂಡೆಗಳಿಂದ ಕೂಡಿದ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವುದಕ್ಕೆ ಆಗ್ತಿಲ್ಲ. ಈ ಎಲ್ಲಾ ಕುಟುಂಬಗಳಿಗೆ ಆಸರೆಯಾಗಿರುವುದು ಒಂದು ಜೀಪು ಮಾತ್ರ. ಈ ಜೀಪು ಬರದಿದ್ರೆ ತಲೆ ಮೇಲೆ ದಿನಸಿಗಳನ್ನು ಹೊತ್ತು ನಡೆಯಬೇಕು. ಇನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇದೆ. ಮತ್ತೆ ರೋಡ್ ಆಗಬೇಕು, ಕರೆಂಟು ಆಗಬೇಕು. ರೋಡ್, ನೀರು, ಕರೆಂಟ್ ಯಾವ್ದು ಮಾಡಿಲ್ವಾ? ಯಾವ್ದು ಇಲ್ಲ. ಬರ್ತಾರೆ ಹೋಗ್ತಾರೆ, ಯಾವ್ದು ಇಲ್ಲ. ಓಕೆ. ಈಗ ಅಧಿಕಾರಿಗಳನ್ನು ಬಿಟ್ಟು ಬೇರೆ ಮತ್ತೆ ಯಾರು ಬಂದಿಲ್ಲ. ಬರ್ತೀವಿ ಅಂತ ಹೇಳೋದಲ್ಲದೆ ಬರೋದಿಲ್ಲ. ಇಲೆಕ್ಷನ್ ಟೈಮಲ್ಲಿ ಬಂದಿದ್ರಾ? ಮೆಂಬರ್ಸ್ ಅವರು ಬರ್ತಾರೆ ಹೋಗ್ತಾರೆ, ಮತ್ತೆ ಓಟ್ ಕೇಳಕ್ಕೆ ಮತ್ತೆ ಬರೋದಿಲ್ಲ. ಮತ್ತೆ ಇಲ್ಲಿ ಸತ್ರು ಯಾರಿಗೂ ಗೊತ್ತಿಲ್ಲ, ಇರೋದಿಲ್ಲ. ತುಂಬಾ ತೊಂದರೆ ಇದೆ ನಮಗೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಗಾಡಿ ವ್ಯವಸ್ಥೆ ಸಹ ಇಲ್ಲ. ಸರ್ಕಾರ ಗಿರಿಜನರಿಗಾಗಿ ಸಾಕಷ್ಟು ಹಣ ನೀಡುತ್ತದೆ, ಅದೆಲ್ಲವನ್ನು ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಎಂದು ಇವರು ಆರೋಪಿಸಿದ್ದಾರೆ. ಇನ್ನು ಗಿರಿಜನರ ಸ್ಪಂದಿಸುವ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಭೇಟಿ ನೀಡುತ್ತಾ ಇದ್ದ ಹಾಗೆ ಸ್ಥಳಕ್ಕಾಗಮಿಸಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು. ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಇವತ್ತು ಕೇಂದ್ರದ ಸರ್ಕಾರ ಮೋದಿ ಯೋಜನೆಗಳು ಏನಿದೆ, ಪರಿಶುದ್ಧವಾದ ನೀರು ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅಂಗನವಾಡಿ ಕೊಡಬೇಕು, ಪೌಷ್ಟಿಕವಾದ ಆಹಾರ ಕೊಡಬೇಕು, ಮತ್ತೆ ಉತ್ತಮವಾದ ಬೆಳಕು ಕೊಡಬೇಕು ಅಂತ ಹೇಳುವಂಥದ್ದು ನಮಸ್ತೆ ಕಾನೂನಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ನಿಯಮ ಮಾಡಿದೆ. ಇಲ್ಲಿ ನೋಡಿದಾಗ ಇದು ಏನೂ ಇಲ್ಲ ಅಂತ ಪ್ರಾಣಿಗಳಿಂದ ಕಡೆಯಾಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನಿರ್ಲಕ್ಷ್ಯತನದ ಪರಮಾವಧಿ ಅಂತ ಐಟಿಡಿಪಿ ಅಧಿಕಾರಿ ಮತ್ತು ಈ ಭಾಗದ ಶಾಸಕರು ಅಂತ ಏನ್ ಹೇಳ್ತೀವಿ ಅವರದು ಬರೀ ಡೋರಾಯಮಾನ ಸುಳ್ಳು ಹೇಳ್ಕೊಂಡು ಸುತ್ತಿದ್ರೆ ಆಗಲ್ಲ. ಜನಗಳಿಗೆ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಆಯ್ಕೆ ಬಂದ್ರು, ಅದನ್ನು ನಿಜ ಮಾಡಬೇಕಾದ್ರೆ ಅದು ಹೇಳಿದ ಸುಳ್ಳನ್ನ ಸತ್ಯ ಮಾಡಬೇಕಲ್ಲ ಇವರು. ಅಧಿಕಾರಿಗಳು ಕೂಡಲೇ ಈ ಗಿರಿಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಲಭ್ಯ ಒದಗಿಸಬೇಕು. ತಪ್ಪಿದ್ದಲ್ಲಿ ಸಂತ್ರಸ್ತರ ಉಗ್ರ ಪ್ರತಿಭಟನೆ ಎದುರಿಸುವುದಕ್ಕೆ ಸಜ್ಜಾಗಿ ಅಂತ ಗಿರಿಜನರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಗಿರಿಜನ ಕುಟುಂಬಗಳು ವಾಸ ಮಾಡುತ್ತವೆ. ಆ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇಂದಿಗೂ ಕೂಡ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲದೆ ಕಾಡಿನ ಮಧ್ಯೆ ಬದುಕು ಸಾಗಿಸ್ತಾ ಇರುವ ಆ ಕುಟುಂಬಗಳ ವರದಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕೊಡಗು ಜಿಲ್ಲೆಯ ಗಿರಿಜನ ಕುಟುಂಬಗಳ ಕರಾಳ ಬದುಕಿನ